ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಪೂಜೆಗಳನ್ನು, ಮಂತ್ರಗಳನ್ನು, ಸಂಪ್ರದಾಯಗಳನ್ನು ಹೇಳ್ಕೊಡ್ತಾ ಇರ್ತಾರೆ. ಅವುಗಳ ಬಗ್ಗೆ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ. ಈ ಮಂತ್ರ ಹೇಳಿದ್ರೆ ಒಳ್ಳೆಯದಾಗುತ್ತೆ, ಈ ಸಂಪ್ರದಾಯವನ್ನು ಆಚರಣೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಈ ರೀತಿ ನಿಮ್ಮ ದೇವರ ಮನೆಯಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗತ್ತೆ, ಈ ರೀತಿ ಎಲ್ಲ ಪೋಸ್ಟ್ಗಳನ್ನು ನೀವು ನೋಡ್ತಾ ಇರ್ತೀರ. ಕೆಲವರು ಅದೇ ರೀತಿ ಫಾಲೋ ಮಾಡೋದಕ್ಕೂ ಕೂಡ ಹೋಗ್ತಾರೆ. ಅದರಿಂದ ಎಷ್ಟು ಒಳ್ಳೆಯದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅದರಿಂದ ನಿಮಗೆ ಕೆಡುಕಾಗೋದಂತೂ ಖಂಡಿತ. ಯಾಕೆ ಅಂತ ಕೇಳ್ತೀರಾ? ಯಾವುದೇ ಮಂತ್ರಗಳನ್ನಾಗಲಿ ಅದನ್ನು ಕೆಲವೊಂದು ರೀತಿ ನೀತಿಗಳ ಮೂಲಕವೇ ಅನುಸರಣೆ ಮಾಡಬೇಕು. ಅದನ್ನು ನೇರವಾಗಿ ಗುರುಗಳಿಂದನೇ ಉಪದೇಶವನ್ನು ತೆಗೆದುಕೊಳ್ಬೇಕು. ಇನ್ನು ಸಂಪ್ರದಾಯ ಆಚರಣೆಗಳು ಅಂತ ಬಂದರೆ, ನಿಮ್ಮ ಮನೆಯಲ್ಲಿ ಗುರು ಹಿರಿಯರು ಯಾವ ರೀತಿ ಆಚರಣೆ ಸಂಪ್ರದಾಯವನ್ನು ಮಾಡ್ತಾ ಬಂದಿದ್ದಾರೋ ಅದೇ ರೀತಿ ಮಾಡಿ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ಕೊಡೋ ಅಂಥ ಸಂಪ್ರದಾಯ ಆಚರಣೆಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಡುಕಾಗೋದೇ ಹೆಚ್ಚು.